ಈ ವಿಶೇಷತೆಗಳು ಏನೇನು, ಯಾವ ರೀತಿಯಾಗಿ ಸೂರ್ಯರಶ್ಮಿಯ ಚಮತ್ಕಾರ ನಡೆಯುತ್ತೆ, ಯಾವ ರೀತಿಯಾಗಿ ಈ ಒಂದು ಸಮಯ ಈಗ ನಿಗದಿಯಾದಂತಹ ಸಂದರ್ಭದಲ್ಲೇ ಸೂರ್ಯನ ಕಿರಣಗಳು ಸ್ಪರ್ಶ ಆಗತ್ತೆ ಅನ್ನೋದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ, ಇದರ ವಿಶೇಷತೆಗಳನ್ನು ತಿಳಿಸಿಕೊಟ್ಟಿದ್ದಾರೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತ್ ಅವರು. ಗುರುಭ್ಯೋ ನಮಃ. ವಂದೇ ಶಂಭು ಮಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕವನ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂತ ಹೃದಯಂ ವಂದೇ ಶಿವಂ ಶಂಕರಂ. ದಕ್ಷಿಣಾಯನ ಉತ್ತರಾಯಣ ಪುಣ್ಯ ಪರ್ವಕಾಲದ ಸೂರ್ಯ ಪೂಜೆ ಸಾಯಂಕಾಲ 5 ಗಂಟೆ 14 ನಿಮಿಷದಿಂದ 5 ಗಂಟೆ 17 ನಿಮಿಷದೊಳಗಡೆ ಸ್ವಾಮಿಗೆ ಸೂರ್ಯನ ಪೂಜೆ ಆಗುತ್ತೆ. ಬಹಳ ಇತಿಹಾಸ ಪ್ರಸಿದ್ಧವಾದ ಗವಿ ಗಂಗಾಧರೇಶ್ವರನ ದೇವಸ್ಥಾನ ಎಲ್ಲ ಶಿವಾಲಯಗಳಿಗಿಂತ ವೈಶಿಷ್ಟ್ಯವಾಗಿದೆ. ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿ ಶಿವಾಲಯಗಳಿರಬೇಕು, ಇಲ್ಲಿ ದಕ್ಷಿಣಾಭಿಮುಖವಾಗಿ ಶಿವಾಲಯ ಇರೋದು ಬಹಳ ವಿಶೇಷ. ವಾಮೇ ಶೈಲಸುತ ಪುರಸ್ತು ಋಷಭ, ಎಡಭಾಗದಲ್ಲಿ ಅಮ್ನೋರು ಇರಬೇಕು, ಇಲ್ಲಿ ದೇವಸ್ಥಾನದಲ್ಲಿ ಬಲಭಾಗದಲ್ಲಿ ಅಮ್ನೋರಿದೆ. ಅಂಥ ವಿಶೇಷವಾದ ಈ ದೇವಸ್ಥಾನದಲ್ಲಿ 130 ಅಡಿ ಒಳಗಡೆ ಗವಿ ಒಳಗೆ ಸೂರ್ಯ ಪ್ರವೇಶ ಮಾಡಿ ಪೂಜೆ ಮಾಡುವಂಥ ಬಹಳ ವಿಶೇಷವಾದ ಸಂದರ್ಭ. ದೇವಸ್ಥಾನದ ಮುಂಭಾಗದಲ್ಲಿ ವಿಶಾಲವಾಗಿ ಚಪ್ರ ಹಾಕಿ LED ಟಿವಿಗಳನ್ನ ಕಟ್ಟಿ ಇಲ್ಲಿಂದ ಎಲ್ಲರಿಗೂ ದರ್ಶನದ ಭಾಗ್ಯ ಏರ್ಪಾಡು ಮಾಡಿದ್ದೀವಿ. ತದಾದ ನಂತರ ತಾವೆಲ್ಲ ಬಂದು ಮೂಲಮೂರ್ತಿಯನ್ನು ದರ್ಶನ ಮಾಡಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತೇಳಿ ಪ್ರಾರ್ಥನೆ. ಈಗ ಬೆಳಗ್ಗೆ ಧನುರ್ಮಾಸದ ಕಡೆಯ ದಿನ ಆಗಿರೋದ್ರಿಂದ ಬೆಳಗ್ಗೆ 6 ಗಂಟೆಗೆ ಸ್ವಾಮಿಗೆ ಮಹಾಭಿಷೇಕ ಇದೆ. ಮಹಾಭಿಷೇಕದ ನಂತರ ವಿಶೇಷ ಅಲಂಕಾರ ಮಾಡಿ ಮಧ್ಯಾಹ್ನ 1 ಗಂಟೆವರೆಗೂ ಮೂಲದೇವರನ್ನ ದರ್ಶನಕ್ಕೆ ಎಲ್ಲರಿಗೂ ವ್ಯವಸ್ಥೆ ಮಾಡ್ತೀವಿ. ಅದಾದ ನಂತರ ಒಳಗಡೆ ಸೂರ್ಯನ ರಶ್ಮಿ ಎಲ್ಲ ದರ್ಶನ ಆದಮೇಲೆ ಎಲ್ಲರಿಗೂ ಸಾಲಿನಲ್ಲಿ ಒಳಗಡೆ ಬಿಟ್ಟು ಈಶ್ವರನ ದರ್ಶನ, ಅಭಿಷೇಕ ಮಾಡಿದ ತೀರ್ಥಪ್ರಸಾದವನ್ನು ಕೂಡ ವ್ಯವಸ್ಥೆ ಮಾಡಿ. ಸಂಕ್ರಮಣದ ವ್ರತ ಅಂದರೆ ನಮ್ಮಲ್ಲಿ ಎಳ್ಳು ಬೆಲ್ಲ ಹಂಚೋ ಒಂದು ಪದ್ಧತಿ ಅನಾದಿ ಕಾಲದಿಂದ ಬಂದಿದೆ. ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಅಂತೇಳಿ ಒಂದು ವಾಕ್ಯ. ಅದೇ ರೀತಿಯಾಗಿ ಎಳ್ಳು ಅನ್ನೋದು ಋಣ, ಬೆಲ್ಲ ಅನ್ನೋದು ಸಿಹಿ. ಜೀವನದಲ್ಲಿ ನಿನ್ನ ಹಿರಿಯರನ್ನ ಜ್ಞಾಪಿಸ್ಕೊಂಡು ಎಳ್ಳು ಮತ್ತು ಬೆಲ್ಲವನ್ನು ಕೊಟ್ಟು ವಿಶೇಷವಾಗಿ ನೀವು ಹಬ್ಬ ಆಚರಣೆ ಮಾಡೋದು. ಮನೆಯಲ್ಲೆಲ್ಲ ಸ್ನಾನ ಸಂಧ್ಯಾವಂದನಾದಿಗಳನ್ನೆಲ್ಲ ಮಾಡಿ ಮನೆಯಲ್ಲಿ ದೇವರಿಗೆಲ್ಲ ವಿಶೇಷವಾಗಿ ಪೂಜೆ ಮಾಡಿ, ಪಕ್ಕದಲ್ಲಿ ಶಿವಾಲಯನೋ ವಿಷ್ಣು ಆಲಯನೋ ಯಾವುದಾನೋ ಆಲಯಕ್ಕೆ ಹೋದರೆ ಆ ಸಂಕ್ರಾಂತಿಯ ಹಬ್ಬದಿಂದ ಆ ದೇವರ ದರ್ಶನವನ್ನೆಲ್ಲ ಮಾಡ್ಕೊಂಬಂದು ಮನೆಯಲ್ಲಿ ವಿಶೇಷವಾಗಿ 4-6 ಹಿತೈಷಿಗಳನ್ನ ಕರೆಸಿ ಅವರಿಗೆ ಎಳ್ಳು ಬೆಲ್ಲ ಹಂಚೋದೇ ಈ ಸಂಕ್ರಾಂತಿಯ ಶುಭ ವಿಶೇಷ. ಬಟ್ ಈ ಸಂಕ್ರಾಂತಿ ಅನ್ನೋ ಹಬ್ಬ ಸೂರ್ಯನ ಪೂಜೆ ಒಂದು ವಿಶೇಷವಾಗಿರುತ್ತೆ. ಇದರಲ್ಲಿ ಗ್ರಹಗತಿಗಳು ನಮ್ಮ ಜಾತಕಗಳನ್ನೆಲ್ಲ ವಿವರಣೆ ಮಾಡುವಂಥ ಸಮಯವಲ್ಲ ಇದು. ನಮಗೇನಿದ್ರು ಗ್ರಹಗತಿಗಳನ್ನೆಲ್ಲ ನೋಡೋದು ಯುಗಾದಿ ಹಬ್ಬದ ದಿನ. ಯುಗಾದಿ ನಮ್ಮ ಹೊಸ ವರ್ಷ ಬರುತ್ತೆ. ಆ ಹೊಸ ವರ್ಷದಲ್ಲಿ ಯಾವ್ಯಾವ ಗ್ರಹಗಳೆಲ್ಲೆಲ್ಲಿರುತ್ತೆ, ಯಾವ್ಯಾವ ತೊಂದರೆಗಳು ನಮಗೆ ಬರುತ್ತೆ, ಏನು ಒಳ್ಳೆಯದಾಗುತ್ತೆ ಅನ್ನೋದು ಆ ಪಂಚಾಂಗದ ರೀತಿಯಾಗಿ ನೋಡೋದು ಯುಗಾದಿಯ ಮೊದಲನೇ ದಿನ. ಈ ಸಂಕ್ರಾಂತಿ ಅನ್ನೋದು ಈ ವರ್ಷದ ಮೊದಲನೆಯ ಹಬ್ಬದ ಆರಂಭದ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಕೂಡಿ ನಾವೆಲ್ಲ ಎಳ್ಳು ಬೆಲ್ಲನ ಒಬ್ರಿಗೊಬ್ಬರು ಪರಸ್ಪರ ಹಂಚಿಕೊಂಡು ಸಿಹಿ ಮಾತುಗಳನ್ನು ಆಡುವಂಥ ವಿಶೇಷವಾದ ದಿನ ಈ ಸಂಕ್ರಾಂತಿ ಹಬ್ಬ. ಈಗ ನಮಗೆ ಸಾಯಂಕಾಲ 5 ಗಂಟೆ 14 ನಿಮಿಷದಿಂದ 17 ನಿಮಿಷ 3 ನಿಮಿಷಗಳ ಕಾಲ ಸೂರ್ಯದ್ವಾರದಿಂದ ಮಹಾದ್ವಾರಕ್ಕೊಂದು ಆ ಬಸವಣ್ಣನ ಕೊಂಬನ ಮಧ್ಯದಿಂದ ಸ್ವಾಮಿಯ ಸೋಮಸೂತ್ರವನ್ನು ಮುಟ್ಟಿ ಪೂಜೆ ಮಾಡಿ ತದನಂತರ ಲಿಂಗದ ಮೇಲೆ ಸೂರ್ಯ ಬೀಳೋದು ಬಹಳ ವಿಶೇಷವಾಗಿರುತ್ತೆ. ನಮಗೆ ಆ ಸೂರ್ಯ ಲಿಂಗದ ಮೇಲೆ ಎಷ್ಟೋ ತೀರ್ತಾನೆ ಅನ್ನೋದ್ರ ಮೇಲೆ ನಾಳೆ ಮುಂದಿನ ಈ ದೇಶದ ಸ್ಥಿತಿಗತಿಗಳೇನು ಅನ್ನೋದು ಆ ಸ್ವಾಮಿಯ ಪೂಜೆಯ ನಂತರ ಆ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕಾಗುತ್ತೆ. ನಮ್ಮಲ್ಲಿ ಒಂದು 10ರಿಂದ 20,000 ಜನ ಸೇರುವಂಥ ಪ್ರೋಗ್ರಾಮ್ ಇದೆ. ಆಚೆ ಕಡೆ ಹೊರಗಡೆ ವಿಶಾಲವಾಗಿ ಪೆಂಡಾಲ್ ಹಾಕಿದ್ದೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರೂ ಮನೆಗಳಲ್ಲೂ ಈಶ್ವರನ ಅಲ್ಲಿಗೆ ಕಳಿಸಿ ದರ್ಶನ ಮಾಡುವಂಥ ಒಂದು ವೈಶಿಷ್ಟ್ಯತೆ ನಿಮ್ಮ ಮಾಧ್ಯಮದ ಮುಖಾಂತರ ನಡೆಯುತ್ತೆ. ಮಾಧ್ಯಮದವರು ಎಲ್ಲ ಬಂದು ಇಲ್ಲಿ ನಿಂತ್ಕೊಂಡು ನಾವು ಕೊಡೋ ಔಟ್ಪುಟ್ನಿಂದ ಅದನ್ನೆಲ್ಲ ತಗೊಂಡು ಎಲ್ಲರಿಗೂ ಹಂಚುವಂಥ ವಿಶೇಷವಾದ ಕಾರ್ಯವನ್ನು ನೀವು ಮಾಡಿ ಆ ಪುಣ್ಯಭಾಗ ನಿಮಗೂ ಬರಲಿ. ಅದು ನೋಡಿದ ನಂತರ ಬಂದು ಸ್ವಾಮಿಗೆ ಹಾಲನ್ನು ಕೊಟ್ಟು ಈಶ್ವರನ ದರ್ಶನ ಮಾಡೋದು ಬಹಳ ವಿಶೇಷವಾಗಿದೆ. ಮನೆಯಲ್ಲಿ ಕೂತ್ಕೊಂಡು ಆ ದರ್ಶನವನ್ನು ಮಾಡುವ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ. ಆ ಓಂಕಾರ ತತ್ವದ ನಮಃಶಿವಾಯ ಅನ್ನೋದನ್ನು ತಾವು ಅದನ್ನು ವೀಕ್ಷಣೆ ಮಾಡ್ತಾ ನಮಃಶಿವಾಯ ಪಂಚಾಕ್ಷರಿ ಹೇಳ್ತಾ ಇರಿ. ತಾವು ಕೈಲಾಸದಲ್ಲಿ ಪರಮೇಶ್ವರನ ನೋಡಿದಷ್ಟು ಪುಣ್ಯ ಆ ನಮಃಶಿವಾಯದಿಂದ ನಿಮಗೆ ಲಭ್ಯವಾಗುತ್ತೆ.
ಸೂರ್ಯ ರಶ್ಮಿಯ ಚಮತ್ಕಾರಕ್ಕೆ ಕ್ಷಣ ಗಣನೆ ಆರಂಭ ಆಗಿದೆ. 3 ನಿಮಿಷಗಳ ಕಾಲ ಸೂರ್ಯನ ರಶ್ಮಿ ಈಗಾಗಲೇ ಶಿವಲಿಂಗವನ್ನ ಸ್ಪರ್ಶ ಮಾಡೋದನ್ನ ನೋಡೋದಕ್ಕೆ ಭಕ್ತಗಣ ಕಾತರದಿಂದ ಕಾಯ್ತಾ ಇದೆ. ನಾಡಿನಾದ್ಯಂತ ಈ ಒಂದು ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಲಕ್ಷಾಂತರ ಭಕ್ತರು ಈಗ ನೇರ ಪ್ರಸಾರದಲ್ಲೂ ಕೂಡ ನೀವು ನೋಡಬಹುದು. ನ್ಯೂಸ್ 18 ಕನ್ನಡ ನಿಮಗೂ ಕೂಡ ಮನೆಯಲ್ಲೇ ಕೂತು ಈ ಒಂದು ವೈಭವವನ್ನ, ಈ ಒಂದು ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾದ್ರೆ ಅಲ್ಲಿ ಸದ್ಯಕ್ಕೆ ಈಗ ಏನು ಆಗ್ತಾ ಇದೆ, ಯಾವ ರೀತಿಯಾಗಿ ಭಕ್ತ ಗಣ ಈಗ ಕಾತರದಿಂದ ಕಾಯ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ದೇವಸ್ಥಾನದಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಈಗಾಗಲೇ 3 ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡೋದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಗಣ ಹೇಗೆ ಕಾತರದಿಂದ ಕಾಯ್ತಾ ಇದೆ, ಈಗ ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾದಂತಹ ಪೂಜೆ ನಡೀತಾ ಇದೆ? ನವಿತಾ, ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಆ ಕೌತುಕ, ಆ ವಿಸ್ಮಯವನ್ನು ನೋಡಲಿಕ್ಕೆ ಈಗಾಗಲೇ 20,000ಕ್ಕೂ ಹೆಚ್ಚು ಈಗಾಗಲೇ ಭಕ್ತರೆಲ್ಲರೂ ಕೂಡ ಆಗಮಿಸಿದ್ದಾರೆ. ನೇರ ವಾಹಿನಿ ಮೂಲಕ ಅಂದರೆ ನ್ಯೂಸ್ 18ನ ಮೂಲಕನೂ ಕೂಡ ನೋಡಲಿಕ್ಕೆ ಭಾಳಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಟಿವಿಯನ್ನು ವಾಚ್ ಮಾಡ್ತಿರೋದು ಎಲ್ರಿಗೂ ಕೂಡ ಗೊತ್ತಿರೋದು. ಸೊ ಇದ್ರ ಜೊತೆಗೆ ಲಕ್ಷಾಂತರ ಭಕ್ತರೆಲ್ಲರೂ ಕೂಡ ಆ ಕೌತುಕ ಏನಿದೆ, ಸೂರ್ಯನ ರಶ್ಮಿಯ ಕಿರಣಗಳು ಶಿವಲಿಂಗವನ್ನು ಸ್ಪರ್ಶ ಮಾಡೋದು, ಅದು ದಕ್ಷಿಣಾಭಿಮುಖವಾಗಿರುವಂಥ ಇಲ್ಲಿರುವಂಥ ಶಿವಲಿಂಗ ಏನಿದೆ ತುಂಬಾ ಅದ್ಭುತ. ಸೊ ಪುರಾತನವಾದಂಥ ಈ ದೇಗುಲದಲ್ಲಿ ಯಾವಾಗ ಸೂರ್ಯನ ರಶ್ಮಿ ಕಿರಣ ಸ್ಪರ್ಶಿಸುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಆದರೆ ಮಾನ್ಸೂನ್ನ ಎಫೆಕ್ಟ್ ಕಾರಣಕ್ಕಾಗಿ, ಚಂಡಮಾರುತದ ಎಫೆಕ್ಟ್ ಕಾರಣಕ್ಕಾಗಿ ಬೆಳಗ್ಗಿಂದನೂ ಕೂಡ ನೋಡ್ತಾ ಹೋದರೆ ಮೋಡ ಕವಿದ ವಾತಾವರಣ ಇದೆ. ಇದು ಒಂದಷ್ಟು ಬೇಸರ ತರಿಸುವಂಥ ಕೆಲಸನೂ ಕೂಡ ಆಗ್ತಾ ಇದ್ದು. ಆದರೆ ಭಕ್ತರು ಮಾತ್ರ, ಇಲ್ಲಿರುವಂಥ ಪ್ರಧಾನ ಅರ್ಚಕರು, ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಹೇಳ್ತಾ ಇರೋದು, ಸೂರ್ಯ ತನ್ನ ಕಾರ್ಯವನ್ನು ತಾನು ಮಾಡೇ ಮಾಡ್ತಾನೆ, ಅದು ಎಷ್ಟು ನಿಮಿಷ ಅನ್ನೋದ್ರ ಮೇಲೆ ಮುಂದಿನ ಭವಿಷ್ಯ ನಿರ್ಧರಿತವಾಗಿರುತ್ತೆ ಅಂತೇಳಿ ಕಳೆದ 2 ಗಂಟೆಯಿಂದ 3 ಗಂಟೆಯಿಂದನೂ ಕೂಡ ಹೀಗೆ ಗೇಟ್ನ ಮುಂಭಾಗದಲ್ಲೇ ಭಕ್ತರೆಲ್ಲರೂ ಕೂಡ ಕಾದ್ತಾ ನಿಂತಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಶ್ರೀ ಗವಿಗಂಗಾಧರೇಶ್ವರ ದೇಗುಲದ ದರ್ಶನವನ್ನು ಪಡೀಲಿಕ್ಕೆ, ಅದರಲ್ಲೂ ಕೂಡ ಈ ಸೂರ್ಯನ ರಶ್ಮಿ ಸ್ಪರ್ಶಿಸುವಂಥ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಭಜನೆಯನ್ನ ಮಾಡ್ತಾ ಇದ್ದಾರೆ, ಹಾಡಿನ ಮೂಲಕ ದೇವರ ಮೊರೆನೂ ಕೂಡ ಹೋಗ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಭಕ್ತರನ್ನ ಒಬ್ಬೊಬ್ಬರಾಗಿ. ಅವ್ರು ಏನು ಹೇಳ್ತಾರೆ ಅಂತೇಳಿ. ಅಮ್ಮ, ಎಷ್ಟು ಗಂಟೆ ಆಯ್ತು ನೀವು ವೇಟ್ ಮಾಡ್ತಾ ಇದ್ರಿ? ನಿಜವಾಗ್ಲೂ ಕೂಡ ತುಂಬಾ ಕೌತುಕ ಈ ವಿಸ್ಮಯನ ನೋಡ್ಲಿಕ್ಕಾಗಿ, ಏನ್ ಹೇಳ್ತೀರಾ? 2 ಗಂಟೆಯಿಂದ ಸರ್ ಕಾಯ್ತಾ ಇದ್ದೀವಿ, ಒಳಗೆ ಬಿಡ್ತಾರೆ ಅಂತೇಳಿ. ಇಲ್ಲೇ ಸಣ್ಣ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಇದು ಮಾಡ್ತಿದ್ವಿ ದೇವ್ರ ದರ್ಶನಕ್ಕೋಸ್ಕರ. ಇನ್ನು ಅವರು ಗೇಟ್ ಓಪನ್ ಮಾಡಿಲ್ಲ. ಈ ಹಿಂದೆ ನೀವು ದರ್ಶನ ಮಾಡಿದಿರಾ? ಹಾ, ಮಾಡಿದೀವಿ. ಹೋದ ವರ್ಷ ಎಲ್ಲ ಬಂದು ಮಾಡಿದೀವಿ ಸರ್. ಆದ್ರೆ ಹೋದ ವರ್ಷ ಸಣ್ಣ ಮಕ್ಳಿದ್ವು, ಇಲ್ಲೇ ಇದ್ವಿ. ಈ ಸಲ ಮಕ್ಳು ಒಂಚೂರು ದೊಡ್ಡವರ ಇದಾರಂತ ಒಳಗಡೆ ಹೋಗೋಣ ಅಂತ ಇದು ಮಾಡಿದ್ವಿ, ಬಿಡ್ತಾ ಇಲ್ಲ ಸರ್ ಒಳಗಡೆ. ಎಲ್ಲರಿಗೂ ಕೂಡ LED ವ್ಯವಸ್ಥೆ ಮಾಡಿದ್ದಾರೆ ಹೊರಗಡೆಯಿಂದನೂ ಕೂಡ ನೋಡ್ಲಿಕ್ಕೆ. ಏನ್ ಹೇಳ್ತೀರಾ? ಇಲ್ಲಿ 1 ವರ್ಷಕ್ಕೆ 1 ಸಲ ಬಂದು ಇಲ್ಲಿ ಕುಳಿತು ನಾವು 3 ಗಂಟೆ ಟೈಮ್ ಆದ್ರೂ ಇಲ್ಲಿ ಕೂತು ನಾವು ಧ್ಯಾನ ಮಾಡಿದ್ರೆ 1 ವರ್ಷದಲ್ಲಿ ಎಲ್ಲಾ ಫಲಗಳು ಸಿಗುತ್ತೆ. ಯಾವ ಗ್ರಹ ದೋಷಗಳು ನಮಗೇನೂ ಮಾಡೋದಿಲ್ಲ. ಆ ಗ್ರಹ ದೋಷ ಪರಿಹಾರ ಆಗುತ್ತೆ. ಇದು ಒಂದು ಒಳ್ಳೆಯ ಮೆಸೇಜ್. ನೋಡ್ತಾ ಇದ್ದೀರಿ, ಮೋಡ ಕವಿದ ವಾತಾವರಣ ಇದೆ. ಅಲ್ಲ, ಮೋಡ ಕವಿದ ವಾತಾವರಣ ಇದೆ. ಇವತ್ತು ಒಂದ್ ಸ್ವಲ್ಪ ಗೊಂದಲ ಇದೆ, ಅಂದ್ರೆ ಸೂರ್ಯನ ಕಿರಣ ಸ್ಪರ್ಶ ಮಾಡುತ್ತೋ ಇಲ್ಲ ಅಂತ ಹೇಳಿ. ಸೊ ನೋಡ್ತಾ ಇದ್ರೆ ಏನ್ ಹೇಳ್ತೀರಾ? ಆಗ್ಬೋದು ಸರ್, ದೇವ್ರ ಮೇಲೆ ನಂಬಿಕೆ ಇರ್ಬೇಕು ಸರ್, ಆಗುತ್ತೆ ಸರ್, ಅಷ್ಟೇ. ನಾವು ತಾವೇನ್ ಹೇಳ್ತೀರಾ? ಸೂರ್ಯನ ಕಿರಣ ಹಾಗೆ ಆಗುತ್ತೆ ಕಂಪಲ್ಸರಿ. ಬೆಳಗ್ಗೆಯಿಂದ ಬಂದು ನಮ್ಮ ಹಿಂದೂ ಸಂಸ್ಕೃತಿಲಿ ಯಾವುದೇ ಕಾರಣಕ್ಕೂ ಅದು ಇಲ್ಲ ಅನ್ನೋ ಶಬ್ದಕ್ಕೆ ಇದೇ ಇಲ್ಲ. ಯಾಕಂದ್ರೆ ಎಲ್ಲರೂ ಅಂತ ಪುಣ್ಯವಂತರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಈ ಸೂರ್ಯ ಕಿರಣ ಹಾಗೆ ಆಗುತ್ತೆ, ಸ್ಪರ್ಶ ಹಾಗೆ ಆಗುತ್ತೆ. ಅದರಿಂದನೇ ತಂಪಾದ ಇದರಲ್ಲಿ ನಮ್ಗೆಲ್ಲ ತುಂಬಾ ಜನ ಕಾಯ್ತಾ ಇದೀವಲ್ಲ, ಸೊ ತಂಪನ್ನು ಕೊಟ್ಟು ಸೂರ್ಯ ಕಿರಣನ ಒಳಗಡೆ ಕೊಡ್ತಾರೆ. ಅದಂತೂ ನಿಜ. ಎಲ್ಲಿಂದ ಬಂದಿರೋದಮ್ಮ? KR-ಪುರಂ ಇಂದ ಬಂದಿದೀವಿ ಸರ್. ನಾವು BML ಕೋಟ್ರಸ್ ಇಂದ ಬಂದಿದ್ದೀವಿ ಸರ್. ತಾವೇನ್ ಹೇಳ್ತೀರಿ? ಅದೇ ಸರ್, ಮಿರಾಕಲ್ ಈ ತರ ಮೋಡ ಕವಿದ ವಾತಾವರಣದಲ್ಲಿ ಭಗವಂತನಿಗೆ ಅದು ಸೂರ್ಯನ ಇದಾಗುತ್ತೆ. ಅದನ್ನ ಕಾಯೋಕ್ಕೋಸ್ಕರ ನಾವೆಲ್ಲ ಆದ್ರೂ ಮನಸ್ಸಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ರಿ. ಸೊ ನೇರವಾಗಿ ನೋಡ್ಬೇಕು ಅನ್ನೋದು ನಿಮ್ಮ ಆಸೆ ಅಲ್ಲ? ನೇರವಾಗಿ ನೋಡ್ಬೇಕು ಅನ್ನೋದು. ಹಾಗೆ ಮಾತನಾಡಿಸ್ತಾ ಇರಿ. ಸಾಕಷ್ಟು ಜನರು ಈಗಲೂ ಕೌತುಕ ಖಂಡಿತ ಹಾಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನ ತೋರಿಸ್ತೀವಿ ಬ್ರೇಕ್ ಆದ್ಮೇಲೆ. ಸೂರ್ಯ ನಮಸ್ಕಾರವನ್ನ ಮಾಡೋದಿಕ್ಕೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ಕಿರಣಗಳು ಶಿವಲಿಂಗವನ್ನ ಸ್ಪರ್ಶ ಮಾಡೋದಕ್ಕೆ ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಕ್ಷೀರಾಭಿಷೇಕವನ್ನ ಅಲ್ಲಿ ನೆರವೇರಿಸಲಾಗ್ತಾ ಇದೆ. ಇನ್ನು 2 ನಿಮಿಷದಲ್ಲಿ ಅಂದ್ರೆ 5:14 5:17 ಈ ಒಂದು 3 ನಿಮಿಷಗಳ ಕಾಲ ಸೂರ್ಯ ರಶ್ಮಿ
ಶಿವಲಿಂಗವನ್ನ ಸ್ಪರ್ಶ ಮಾಡ್ತಾನೆ. ಈ ಒಂದು ವಿಸ್ಮಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಅಲ್ಲಿ ಭಕ್ತರೆಲ್ಲರೂ ನೆರೆದಿದ್ದಾರೆ. ಆದರೆ ಒಂದಷ್ಟು ಆತಂಕ ಕೂಡ ಇದೆ. ಕಾರಣ ಮೋಡ ಕವಿದ ವಾತಾವರಣ ಇದೆ. ಈ ಒಂದು ಸೂರ್ಯ ಖಂಡಿತವಾಗ್ಲೂ ಶಿವಲಿಂಗವನ್ನ ಸ್ಪರ್ಶ ಮಾಡ್ತಾನಾ ಅನ್ನುವಂತಹ ಒಂದಷ್ಟು ಆತಂಕ ಖಂಡಿತ ಇದೆ. ಆದರೆ ಖಂಡಿತ ಸೂರ್ಯ ಬಂದೇ ಬರ್ತಾನೆ ಅನ್ನೋದು ಭಕ್ತರ ನಂಬಿಕೆ. ಸೂರ್ಯ ರಶ್ಮಿ ಅಲ್ಲಿ ಶಿವಲಿಂಗವನ್ನ ಸ್ಪರ್ಶ ಮಾಡತ್ತೆ ಅನ್ನುವಂತಹ ನಂಬಿಕೆಯಿಂದ ಭಕ್ತರು ಕಾಯ್ತಾ ಇದ್ದಾರೆ. ಕ್ಷೀರಾಭಿಷೇಕವನ್ನ ನೆರವೇರಿಸಲಾಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಗವಿ ಗಂಗಾಧರೇಶ್ವರ ದೇವಸ್ಥಾನವೇ ಅದೇ ರೀತಿಯಾಗಿದೆ. ಕಾರಣ ಇಲ್ಲಿನ ವಾಸ್ತುಶಿಲ್ಪ ಆಗಿರ್ಬೋದು ಅಥವಾ ಅಲ್ಲಿನ ವಾಸ್ತುಶೈಲಿಯ ವಿಚಾರಗಳು ಒಂದು ಕಡೆಯಾದರೆ, ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವಂತಹ ಗವಿ ದೇವಸ್ಥಾನ ಇದು. ಈ ಗವಿ ದೇವಸ್ಥಾನದಲ್ಲಿ ಕೇವಲ ಶಿವಲಿಂಗ ಮಾತ್ರ ಅಲ್ಲದೆ ಅನೇಕ ದೇವರುಗಳನ್ನು ಹೊಂದಿರುವಂತಹ ದೇವಾಲಯ. ಈಗಾಗಲೇ ಸೋಮಸುಂದರ ದೀಕ್ಷಿತರೇ ಹೇಳ್ತಾ ಇದ್ರು, ಪಾರ್ವತಿ ಇಲ್ಲಿ ಬಲಭಾಗದಲ್ಲಿ ಇರುವಂಥದ್ದು ಅತ್ಯಂತ ವಿಶೇಷತೆಯನ್ನ ಹೊಂದಿರೋದು. ಜೊತೆಗೆ ಇಲ್ಲಿ ವಿನಾಯಕ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ಗೌತಮ ಮಹರ್ಷಿ, ಭಾರದ್ವಾಜ ಮುನಿ, ಚಂಡಿಕೇಶ್ವರ, ಉಮಾಮಹೇಶ್ವರ, ವಲ್ಲಭ ಗಣಪತಿ, ದುರ್ಗಾದೇವಿ, ಅಗ್ನಿದೇವ, ಸಪ್ತ ಮಾತೃಕೆಯರು, ದಕ್ಷಿಣಾಮೂರ್ತಿ, ಕಾಳಭೈರವ, ವೀರಭದ್ರ, ಲಕ್ಷ್ಮೀನಾರಾಯಣ, ಸೂರ್ಯ, ಚಂದ್ರ, ಅಯ್ಯಪ್ಪ, ಆಂಜನೇಯ, ಮಹಾಗಣಪತಿ, ವಲ್ಲಿ, ದೇವಸೇನ, ನವಗ್ರಹಗಳು, ಹೀಗೆ ಅನೇಕ ದೇವರುಗಳನ್ನು ಹೊಂದಿರುವಂತಹ ಏಕಶಿಲಾ ಗವಿ ದೇವಾಲಯ ಅಂತ ಹೇಳಬಹುದು ಈ ಒಂದು ದೇವಾಲಯವನ್ನ. ಕಾರಣ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಹಿಂದಿನ ಇದರ ವಿಶೇಷತೆಗಳನ್ನು ಗಮನಿಸಿದ್ರೆ ಈ ಒಂದು ದೇವಾಲಯ ಏಕಶಿಲಾ ಶಿಲ್ಪಗಳನ್ನು ಕೂಡ ಹೊಂದಿದೆ. ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ಒಂದು ಸೂರ್ಯ ಮತ್ತು ಚಂದ್ರನ ದೈತ್ಯ ಡಿಸ್ಕ್ ಅನ್ನು ಬೆಂಬಲಿಸುವಂತಹ 2 ಗ್ರಾನೈಟ್ ಕಂಬಗಳು. ಈಗಾಗಲೇ ಅಲ್ಲಿ ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ. ಪೂರ್ಣ ಕುಂಭ ಕಳಶವನ್ನ ಈಗ ನೀಡಿ ಪೂರ್ಣ ಕುಂಭದ ಕಳಶದ ಮೂಲಕ ಈಗ ಅಲ್ಲಿ ಅಭಿಷೇಕವನ್ನ ನೆರವೇರಿಸಲಾಗತ್ತೆ. ಶಿವಲಿಂಗಕ್ಕೆ ಕ್ಷೀರಾಭಿಷೇಕ, ಪೂರ್ಣ ಕುಂಭದ ಕಳಶದ ಅಭಿಷೇಕವನ್ನ ನೆರವೇರಿಸಲಾಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಿದ್ದೀರಿ. ನಾವು ಕತ್ತಲೇ ಇರ್ತೀವಿ. ಹಾಗೆ ಕತ್ತಲು ತುಂಬಿಸಿದ ಮನಸ್ಸನ್ನ ಆ ಕ್ಷೀರಧಾರೆಯನ್ನು ಲಿಂಗದ ಮೇಲೆ ನಾವು ಹಾಕುವಾಗ ಸ್ವಾಮಿ ಬೆಳ್ಳಿಗೆ ಕಾಣಿಸ್ತಾರೆ. ಅದರ್ಥ ಏನು? ನಮ್ಮ ಮನಸ್ಸಿನ ಕತ್ತಲು ದೂರವಾಗಿದೆ. ನಾವು ಈಗ ಬೆಳಕಿನಲ್ಲಿ ನೋಡ್ತಾ ಇದ್ದೀವಿ, ಬೆಳಕನ್ನ ಅನುಸರಿಸಿದ್ದೀವಿ. ಎಲ್ಲಪ್ಪ ಕೀ ಅದು ಮಾತಾಡ್ಬೇಡಿ ಹಿಂಗೆ ಕೀ ಕೇಳಿದ್ರೆ ನಾನು ಮಾತು ಬಿಟ್ಬಿಡ್ತೀನಿ. ಆ ಬೆಳಕಿನಲ್ಲಿ ಶಿವನನ್ನು ನೋಡುವಾಗ ನಮಗೆ ಸ್ವಾಮಿ ಕಾಣಿಸ್ತಾ ಇದ್ದಾನೆ. ನಮ್ಮ ಮನಸ್ಸಿನ ಕತ್ತಲು, ಕೆಟ್ಟ ಭಾವನೆಗಳೆಲ್ಲ ದೂರವಾಗಿದೆ. ಇನ್ನೇನಿದ್ರು ನಮಗೆ ಪರಮಾತ್ಮನ ದರ್ಶನ. ಆ ರೀತಿಯಾಗಿ ತನ್ನ ದಕ್ಷಿಣಾಯಣದ ಎಲ್ಲ ಪಾಪದ ಪುಣ್ಯದ ಗಂಟೆಗಳನ್ನೆಲ್ಲ ಒದ್ಕೊಂಬಂತಹ ಸೂರ್ಯ ಭಗವಂತ ಈಶ್ವರನಿಗೆ ಕ್ಷೀರೋದಾರಣವ ಸಂಭವ. ಆ ಕ್ಷೀರಾಭಿಷೇಕ ಮಾಡುವಾಗ ಕಪ್ಪಿಗಿರೋ ಲಿಂಗ ಬೆಳ್ಳಿಗೆ ಕಾಣಿಸ್ತಿದೆ ಅಂದಾಗ ಎಷ್ಟು ವೈಶಿಷ್ಟ್ಯತೆ ಇದೆ. ಆ ರೀತಿಯಾಗಿ ಆ ಶಿವನನ್ನ ಈಗ ಅರ್ಚಕರು ಮಂಗಳಾರತಿ ಮಾಡ್ತಿದ್ದಾರೆ. ಯಾರಿಗೆ ಮಾಡ್ತಿದ್ದಾರೆ? ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ನಾರಾಯಣಿಯನ್ನು ಪ್ರಾರ್ಥನೆ ಮಾಡಿ ಪಾರ್ವತಿಯ ಅನುಗ್ರಹವನ್ನು ಪಡೆದು ತದನಂತರ ಶಿವನ ಹತ್ರ ಹೋಗ್ಬೇಕು. ಅಂತಹ ವೈಶಿಷ್ಟ್ಯತೆ. ಆ ಶಿವನ ಪೂಜೆ ಆಗ್ತಾ ಇದೆ, ಮಂಗಳಾರತಿ ನಡೀತಿದೆ. ಅರ್ಚಕರು ಶ್ರೀಕಂಠ ದೀಕ್ಷಿತರು ಸ್ವಾಮಿಗೆ ಕರ್ಪೂರ ನೀರಾಜನವನ್ನು ಮಾಡಿ ಎಲ್ಲರಿಗೂ ಭಗವಂತ ಈ ಲೋಕಕ್ಕೆಲ್ಲ ಕ್ಷೇಮವನ್ನು ಕೋರಲಿ ಅಂತೇಳಿ ಹೇಳಿದ್ದಾರೆ. ಇವತ್ತು ವಿಶೇಷವಾಗಿ ಪ್ರಕೃತಿಯ ದೋಷದಿಂದ ಇಲ್ಲ ನಮ್ಮಗಳ ಅರ್ಧ ಪುಣ್ಯದಿಂದ ಆ ಮೂಲಮೂರ್ತಿ ಪೂಜೆಯನ್ನು ಮಾಡಿದ ಶಿವನನ್ನು ದರ್ಶನ ಮಾಡಬಹುದೇ ಹೊರತು ಆ ಸೂರ್ಯ ಪೂಜೆಯನ್ನು ನಾವು ನೋಡಲಿಕ್ಕಾಗಲಿಲ್ಲ. ಆದ ಕಾರಣ ಯಾರೂ ಬೇಜಾರು ಮಾಡ್ಕೊಂಡಿರಾ, ಮನಸ್ಸಿನಲ್ಲಿ ಚಿಂತಿಸ್ದಿರಾ. ಏನು ವಿಶೇಷವಾಗಿ ಸೂರ್ಯ ಪೂಜೆಯ ನಂತರ ಮಹಾಭಿಷೇಕ ನಡೆದಿದೆ. ಆ ಮಹಾಭಿಷೇಕದ ನಂತರ ಎಲ್ಲರೂ ಸಾಲಾಗಿ ಬಂದು ಆ ಪರಮಾತ್ಮ ಮೂಲಮೂರ್ತಿಯನ್ನು ದರ್ಶನ ಮಾಡಿ ಇಷ್ಟೊತ್ತು ನಾವು ಏನು ಆ ಕ್ಷೀರಾಭಿಷೇಕವನ್ನು ಸ್ವಾಮಿಗೆ ಮಾಡಿ ಆ ಎಲ್ಲ ಕ್ಷೇತ್ರವನ್ನು ತಮಗೆ ತೀರ್ಥ ಮುಖಾಂತರವಾಗಿ ಕೊಡ್ತೀವಿ. ತಮ್ಮ ಮನಸ್ಸಿನಲ್ಲಿ ಎಲ್ಲರೂ ಅಲ್ಲಿಂದ ನೀವು ಹೊರಟಾಗ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ದೇವ ಓಂಕಾರಾಯ ನಮೋ ನಮಃ. ಈ ಓಂಕಾರ ಅನ್ನೋ ತತ್ವ ಎಷ್ಟು ವಿಶೇಷವಾಗಿದೆ ಅಂದರೆ, ವಕಾರ ಅಂದರೆ ನಾಲಿಗೆಯಿಂದ ಹೇಳ್ಬೋದು, ಓಂಕಾರ ನಾಭಿಯಿಂದ ಹೇಳ್ಬೇಕು. ನೀವು ನಾಲಿಗೆಯೊಳಗೆ ಓಂ ಅಂತ ಹೇಳೋಕ್ಕಾಗಲ್ಲ. ವಕಾರ ಅಂತ ಹೇಳ್ಬಿಡ್ಬೋದು, ಒಗಯ ಅನ್ಬೋದು. ಅದು ಎಲ್ಲಿಂದ ಹೇಳ್ತೀವಿ? ನಾಲಿಗೆಯಿಂದ ಹೇಳ್ತೀವಿ. ಓ ಅನ್ಬೇಕಾದ್ರೆ ನಾಭಿಯಿಂದ ಉತ್ಪತ್ತಿಯಾಗಿ ಈ ಮೂಲಕ ಅದು ಆಚೆ ಬರುತ್ತೆ. ಆ ರೀತಿಯಾಗಿ ಓಂಕಾರ
ಕೆಲವೊಂದು ಸಂದರ್ಭದಲ್ಲಿ ಪ್ರಕೃತಿ ತಾನು ಏನು ಮಾಡಬೇಕು ಅದನ್ನೇ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಪ್ರಕೃತಿಯ ಮುಂದೆ ಏನೂ ನಡೆಯೋದಿಲ್ಲ ಅನ್ನೋದು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಮ್ಮೆ ಪ್ರಕೃತಿ ತಾನು ಏನು ಮಾಡಬೇಕು ಅಂದುಕೊಳ್ಳುತ್ತೋ ಅದನ್ನೇ. ಇವತ್ತು ಕೂಡ ಮೋಡ ಕವಿದ ವಾತಾವರಣ ಆಯಿತು, ಬೆಳಗ್ಗಿನಿಂದಲೂ ಕೂಡ ಒಂದು ಆತಂಕ ಆಯಿತು. ಸೂರ್ಯ ರಶ್ಮಿ ಇವತ್ತು ಸ್ಪರ್ಶ ಮಾಡುತ್ತೋ ಇಲ್ಲವೋ ಶಿವಲಿಂಗವನ್ನ ಅಂತ ಹೇಳಿ. ಆದರೆ ಶಿವಲಿಂಗವನ್ನ ಸ್ಪರ್ಶ ಮಾಡಲಿಲ್ಲ. ಆದರೆ ಭಕ್ತಗಣರ ನಂಬಿಕೆ ಮಾತ್ರ ಹಾಗೇ ಇರುತ್ತೆ. ಯಾಕಂತ ಹೇಳಿದ್ರೆ ಶಿವಲಿಂಗದ ಮೇಲೆ ಸೂರ್ಯನ ರಶ್ಮಿ ಎಷ್ಟು ಹೊತ್ತಿನವರೆಗೆ ಇರುತ್ತೋ ಆ ರೀತಿಯಲ್ಲಿ ಭವಿಷ್ಯವನ್ನ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಿ. ಆದರೆ ಈ ಸಲ ಯಾವುದೇ ಕಾರಣಕ್ಕೂ ಕೂಡ ನಾನು ತನ್ನ ರಶ್ಮಿಯನ್ನ ಅಲ್ಲಿಗೆ ಬೀರೋದಿಲ್ಲ ಅಂತ ಸೂರ್ಯದೇವ ಅಂದುಕೊಂಡಿದ್ದಾನೋ ಗೊತ್ತಿಲ್ಲ. ಮೋಡ ಕವಿದ ವಾತಾವರಣದಲ್ಲಿ ಸೂರ್ಯ ದೇವ ತನ್ನ ಪಥವನ್ನು ಬದಲಿಸುವುದು ಕೂಡ ಕಾಣಿಸದೆ ಹೋಯಿತು. ಕಾರಣ ಏನೇ ಆದರೂ ಕೂಡ ಈ ಒಂದು ಪಥ ಬದಲಿಸುವ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ವಿಸ್ಮಯ ಅಂತ ಹೇಳಿದರೆ, ಕೌತುಕ ಅಂತ ಹೇಳಿದರೆ, ಅಲ್ಲಿ ಇರುವಂತಹ ಬಲಭಾಗದಲ್ಲಿ ಇರುವಂತಹ ಆ ಒಂದು ಕಿಟಕಿಯ ಮೂಲಕ ಸೂರ್ಯನ ಕಿರಣ ಮೊದಲು ನಂದಿ ಅಂದರೆ ಆತನ ಒಂದು 2 ಕೊಂಬುಗಳ ಮಧ್ಯೆ ಕಮಾನಿನ ರೀತಿಯಲ್ಲಿ ಇರುವಂತಹ ಅಲ್ಲಿ ಸ್ಪರ್ಶದ ಮೂಲಕ ಆ ನಂತರ ಇಡೀ ಶಿವಲಿಂಗವನ್ನ ಸ್ಪರ್ಶ ಮಾಡೋದನ್ನ ನೋಡೋದಿಕ್ಕೇನೆ ಭಕ್ತರು ಕಾಯ್ತಾ ಇರ್ತಾರೆ. ಆದರೆ ಇವತ್ತು ಮೋಡ ಕವಿದ ವಾತಾವರಣ ಇತ್ತು. ಪ್ರಕೃತಿಯ ವೈಪರೀತ್ಯದಿಂದಾಗಿ ಇವತ್ತು ಶಿವಲಿಂಗವನ್ನ ಸೂರ್ಯನ ಕಿರಣ ಇಲ್ಲಿ ಸ್ಪರ್ಶ ಮಾಡಿಲ್ಲ. ಆದರೆ ಅಭಿಷೇಕಗಳು ನಿರಂತರದಂತೆ ನೆರವೇರಿದೆ. ಕ್ಷೀರಾಭಿಷೇಕವನ್ನ ಈಗಾಗಲೇ ಮಾಡಲಾಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕ್ಷೀರಾಭಿಷೇಕವನ್ನ ನಡೆಸಿದ ನಂತರ ಈಗಾಗಲೇ ಶಿವನ ವಿಗ್ರಹಕ್ಕೆ ಎಳನೀರು ಮತ್ತು ಕ್ಷೀರಾಭಿಷೇಕ ನಡೆಯುತ್ತೆ. ಆ ಒಂದು ಅಭಿಷೇಕ ಆದ ನಂತರ ಈಗಾಗಲೇ ಅಲ್ಲಿ ಭಕ್ತರಿಗೆ ಮತ್ತೆ ಎಲ್ಲ ಭಕ್ತರಿಗೂ ಕೂಡ ಶಿವಲಿಂಗದ ದರ್ಶನವನ್ನ ಮಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಈಗಾಗಲೇ ಸೂರ್ಯ ದಕ್ಷಿಣ ಪಥದಿಂದ ಉತ್ತರಕ್ಕೆ ಪಥ ಸಂಚಲನ ಮಾಡುವಂತಹ ಸಂದರ್ಭದಲ್ಲಿ ಸೂರ್ಯನ ಕಿರಣ ದೇವಾಲಯದಲ್ಲಿನ ಶಿವಲಿಂಗವನ್ನ ಸ್ಪರ್ಶ ಮಾಡೋದನ್ನ ನೋಡೋದಿಕ್ಕಂತಾನೆ ಕಾಯ್ತಾ ಇರುವಂತಹ ಭಕ್ತರು. ಆದರೆ ಅವರಿಗೂ ಕೂಡ ನಿರಾಸೆ ಆಗಿದೆ. ಕಾರಣ ಸೂರ್ಯನ ಕಿರಣ ಶಿವಲಿಂಗವನ್ನು ಸ್ಪರ್ಶಿಸೋದನ್ನ ನೋಡಬೇಕು ಅಂತ ಹೇಳಿ ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೆ ಮೋಡ ಕವಿದ ವಾತಾವರಣ, ಹೀಗಾಗಿ ಸೂರ್ಯನ ಕಿರಣ ಇವತ್ತು ಸ್ಪರ್ಶ ಮಾಡಲಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ನೇಸರನ ಕಿರಣ ಗವಿ ಗಂಗಾಧರೇಶ್ವರ ದೇಗುಲದ ಬಲಭಾಗದ ಕಿಂಡಿಯಿಂದ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಬೇಕು ಅನ್ನೋದನ್ನ ನೋಡೋದಿಕ್ಕೇನೆ ಭಕ್ತರು ಕಾತರದಿಂದ ಕಾಯ್ತಾ ಇದ್ರು. ಅದರಲ್ಲೂ ಕೂಡ ನಂಬಿಕೆ ಇತ್ತು, ಖಂಡಿತ ಸೂರ್ಯನ ಕಿರಣ ಸ್ಪರ್ಶ ಆಗತ್ತೆ ಅಂತ ಹೇಳಿ. ಆದರೆ ಪ್ರಕೃತಿಯ ಒಂದು ಅವರ ಪ್ರಕೃತಿ ಏನು ಮಾಡಬೇಕು ಅದನ್ನೇ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಅದರ ಮುಂದೆ ಏನೂ ಆಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಕೂಡ ಅಂಥದ್ದೇ ಘಟನೆ ಘಟಿಸಿದೆ. ಹಾಗಾದರೆ ಅಲ್ಲಿನ ಭಕ್ತರು ಏನು ಹೇಳ್ತಾರೆ, ಈಗ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಗ್ತಾ ಇದೆಯಲ್ಲ, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಭಕ್ತಗಣ ಕಾಯ್ತಾ ಇತ್ತು, ಖಂಡಿತವಾಗ್ಲೂ ಕೂಡ ಸೂರ್ಯ ಕಿರಣ ಶಿವಲಿಂಗವನ್ನು ಸ್ಪರ್ಶ ಮಾಡುತ್ತೆ, ಈ ಕೌತುಕವನ್ನು ಈ ಸಲ ನೋಡ್ತೀವಿ, ಅದರ ಮೇಲೆ ಭವಿಷ್ಯವನ್ನು ನಿರ್ಧಾರ ಮಾಡಲಾಗುತ್ತೆ. ಖಂಡಿತ ಆತಂಕ ಇತ್ತು. ಆದರೆ ಮೋಡ ಕವಿದ ವಾತಾವರಣ, ಆ ಒಂದು ಸೂರ್ಯ ರಶ್ಮಿಯ ಕಿರಣಗಳು ಕೂಡ ಅಂದರೆ ಅಲ್ಲಿ ಶಿವಲಿಂಗವನ್ನು ಸ್ಪರ್ಶ ಮಾಡಲಿಲ್ಲ. ಆತಂಕ ಇತ್ತಾ, ಅದಂದರೆ ಆತಂಕದ ಜೊತೆಗೆ ಒಂದಷ್ಟು ನಿರಾಸೆ ಆಗಿದೆಯಾ ಭಕ್ತರಿಗೆ, ಹೇಗೆ? ಅಲ್ಲ, ಖಂಡಿತವಾಗಿ ನವಿತಾ, ಯಾಕಂದ್ರೆ ಆ ಆತಂಕ ಮತ್ತು ಖಂಡಿತವಾಗಿ ಕೂಡ ಭಕ್ತರಲ್ಲಿ ಇದೆ. ಮತ್ತು ಮುಂದಿನ ವರ್ಷ ಏನಾಗುತ್ತೆ ಅಂತೇಳಿ, ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಮಕರ ಸಂಕ್ರಮಣ ದಿನ ಪುರಾತನವಾದಂತಹ ದೇಗುಲ ಈ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ರಶ್ಮಿಯ ಕಿರಣಗಳು ಸ್ಪರ್ಶ ಮಾಡಬೇಕು. ಆ ಸ್ಪರ್ಶ ಮಾಡುವಂತ ಕಾರ್ಯ ಇವತ್ತು 5:14 5:17 ಅಂತೇಳಿ ಸೋಮಸುಂದರ ದೀಕ್ಷಿತರು ಪ್ರಧಾನ ಅರ್ಚಕರು ಹೇಳಿದ್ರು. ಆದ್ರೆ ಬೆಳಗ್ಗೆಯಿಂದನೂ ಕೂಡ ಮೋಡ ಮುಚ್ಚಿದ ವಾತಾವರಣ ಇದ್ದ ಕಾರಣಕ್ಕಾಗಿ ಸೂರ್ಯನ ಸ್ಪರ್ಶವೇ ಆಗಲಿಲ್ಲ, ಸೂರ್ಯನು ಏನೋ ದರ್ಶನವನ್ನೇ ಕೊಡಲೇ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿರುವಂತಹ ಪ್ರಧಾನ ಅರ್ಚಕರು. ಸೊ ಈ ಬಾರಿ ಉತ್ತರಾಯಣಕ್ಕೆ ಪ್ರವೇಶ ಏನೋ ಆಯಿತು, ಆದರೆ ಸೂರ್ಯ ಬಂದು ನಮಸ್ಕರಿಸುವಂತ ಕಾರ್ಯ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ನಮಸ್ಕರಿಸುವಂತ ಕಾರ್ಯ ಆಗಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಭಕ್ತಗಣ ಬೆಳಗ್ಗೆಯಿಂದನೂ ಕೂಡ ಕೆಲವರು ಬಂದು ಸಂಕ್ರಮಣ ಹಿನ್ನೆಲೆಯಲ್ಲಿ ದರ್ಶನವನ್ನು ಕೂಡ ಮಾಡಿದ್ರು. ಈಗ ಬರ್ತಿರುವಂತಹ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಆ ಕೌತುಕವನ್ನ, ಆ ವಿಸ್ಮಯನ ನೋಡ್ಲಿಕ್ಕೆ ಬಂದಿದ್ದು. ಬಟ್ ಈ ಎಲ್ರಿಗೂ ಕೂಡ ಭಕ್ತರಿಗೆ ಬೇಸರವಾಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ, ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ತಾವು ಏನ್ ಹೇಳ್ತೀರಿ ಸರ್? ಕೊನೆಗೂ ಇವತ್ತು ಬೆಳಗ್ಗೆಯಿಂದನೂ ಕೂಡ ಮೋಡ ಮುಸುಕಿದ ವಾತಾವರಣ ಇತ್ತು. ದೈವ ಸಂಕಲ್ಪ ಮಧ್ಯಾಹ್ನ ತನಕ ಚೆನ್ನಾಗಿತ್ತು ಸೂರ್ಯ. ದೈವ ಸಂಕಲ್ಪ ನೋಡಬೇಕು ಏನೇನಾಯ್ತದೆ ಅಂತ. ತಾವೇನ್ ಹೇಳ್ತೀರಿ ಸರ್?
ನಾವು ಹೇಳೋದು ಅವರೇ ಹೇಳ್ತಾರೆ. ಅದೇ ದೈವ ಸಂಕಲ್ಪನೆ, ಆಶಾದಾಯಕವಾಗಿರ್ತೀವಿ ಅಷ್ಟೇ. ಇನ್ನೂ ಬಹಳಷ್ಟು ಜನ ಇಲ್ಲಿ ಭಕ್ತರಿದ್ದಾರೆ. ಮೇಡಮ್, ಕಳೆದ 2 ಗಂಟೆಯಿಂದನೂ ಕೂಡ ಭಜನೆ ಮಾಡಿಕೊಂಡು ಶಿವನ ನಾಮಸ್ಮರಣೆ ಮಾಡ್ಕೊಂಡು ಮಾಡ್ತಾ ಇದ್ರಿ. ಬಟ್ ಮೋಡ ಮುಸುಕಿದ ವಾತಾವರಣ ಹಿನ್ನೆಲೆಯಲ್ಲಿ ಸ್ಪರ್ಶ ಮಾಡಲಿಲ್ಲ, ಸೂರ್ಯ ನಮಸ್ಕಾರ ಮಾಡಲೇ ಇಲ್ಲ. ಸೊ ಏನ್ ಹೇಳ್ತೀರಿ? ಆದರೂ ಭಗವಂತನ ಸತ್ಯ ಇದೆ, ದರ್ಶನ ನೋಡಬೇಕು ಅನ್ನೋ ನಮಗೂ ಒಂದು ನಂಬಿಕೆ ಇದೆ. ನೋಡಬೇಕು. ಇವಾಗ ಒಂದು 10-15 ನಿಮಿಷದಲ್ಲಿ ನೋಡೋ ಅಂತ ಪ್ರದರ್ಶನ ತೋರಿಸಿ ನೋಡ್ಕೊಂಡು ಹೋಗೋಣ. ಮೇಡಮ್, ತಾವೇನ್ ಹೇಳ್ತೀರಿ ಮೇಡಮ್? 2 ಗಂಟೆಯಿಂದನೂ ಕೂಡ ಕಾಯ್ತಾ ಇದ್ರಿ ದರ್ಶನಕ್ಕಾಗಿ. ಸೊ ಇಲ್ಲಿ ಸೂರ್ಯನ ನಮಸ್ಕಾರ ಆಗ್ಲಿಲ್ಲ, ಘೋಷಣೆಯನ್ನು ಕೂಡ ಮಾಡಿದ್ರು ಸೋಮಸುಂದರ ದೀಕ್ಷಿತ್. ಬೇಜಾರಾಗ್ತಾ ಇದೆ ಸರ್. ನಾವು ಯಾವಾಗಲೂ ಟಿವಿನಲ್ಲಿ ನೋಡ್ತಾ ಇದ್ದಿದ್ದು, ಈ ಸತಿ ಇಲ್ಲಿ ಡೈರೆಕ್ಟ್ ಆಗಿ ನೋಡೋಣ ಅಂತ ಬಂದ್ರೆ ಆಗಿಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ ಸರ್. ದೇವರ ದರ್ಶನ ಆದ್ರೆ ಸಂತೋಷ ಆಗುತ್ತೆ. ತಾವೇನ್ ಹೇಳ್ತೀರಮ್ಮ? ಸರ್, ಇದು ನಾವು ಫಸ್ಟ್ ಟೈಮ್ ಬಂದಿರೋದು ನೋಡೋದಕ್ಕೆ. ಸೂರ್ಯ ದರ್ಶನ ಆಗ್ಲಿಲ್ಲ, ನಮಗೂ ಬೇಜಾರಾಗ್ತಿದೆ. ಅಟ್ಲೀಸ್ಟ್ ದರ್ಶನ ಆಗಿ ಬೇಗ ದರ್ಶನ ಆದ್ರೆ ಸಾಕು ಅಂತ ಕಾಯ್ತಾ ಇದ್ದೀವಿ ಅಷ್ಟೇ. ಸರ್, ಇದೊಂಥರ ಯಾಕೋ ಈ ಸಲ ಆತಂಕ ಉಂಟಾಗ್ತಾ ಇದೆ ನನಗೆ. ಯಾಕೋ ಈ ದೇವರು ಏನು ನಮ್ಮನ್ನ ಈ ತರ ಒಂದು ದುಗುಡಕ ತಳಿದಿರೋ ತರ ಅನಿಸ್ತಾ ಇದೆ. ದರ್ಶನ ಆದ್ರೆ ಒಂಥರ ಖುಷಿಯಿಂದ ಹೋಗ್ತಾ ಇದ್ವಿ. ಯಾಕೋ ದೇವರು ನನ್ನ ಮೇಲೆ ಕರುಣೆ ಕಲ್ಪಿಸ್ತಾ ಇಲ್ಲ ಏನೋ ಅಂತ ಆತಂಕ ಉಂಟಾಗ್ತಾ ಇದೆ. ಆದ್ರೂ ಇನ್ನೂ ಟೈಮ್ ಇದೆ, ನೋಡೋಣ, ದೇವರು ಒಳ್ಳೇದು ಮಾಡ್ತಾನೆ. ಭಕ್ತರು ಸಹಜವಾಗಿ, ಯಾಕಂದ್ರೆ ಆ ಕೌತುಕ ವಿಸ್ಮಯನ ನೋಡ್ಲಿಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಆಗಮಿಸಿದ್ರು. ಬಟ್ ಈಗ ಇರೋದೇನಂದ್ರೆ, ಪ್ರತಿ ಸಾರಿನೂ ಕೂಡ ಯಾವಾಗಲೂ ಇಲ್ಲಿ ಸೂರ್ಯನ ಕಿರಣಗಳ ಸ್ಪರ್ಶ ಆಗೇ ಆಗ್ತಿತ್ತು. ಒಂದು ವೇಳೆ ಆಗದೆ ಇದ್ರೆ ಅಥವಾ ಅದರ ಅವಧಿ ಕಡಿಮೆ ಇದ್ರೆ ಮುಂದಿನ ಭವಿಷ್ಯವನ್ನ ಸೋಮಸುಂದರ ದೀಕ್ಷಿತ್ ಅವರು ಹೇಳ್ತಾ ಇದ್ರು. ಅಂದ್ರೆ ಮುಂದೆ ಗಂಡಾಂತರ ಕಾದಿದೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಮುಂದಿನ ವರ್ಷ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಕರೋನಾ ಮುಂಚಿತವಾಗಿಯೂ ಕೂಡ ಇದೇ ರೀತಿಯಾದಂಥ ಪ್ರಸಂಗ ಆಗಿತ್ತು. ಆ ಸಂದರ್ಭದಲ್ಲಿ ಸಾವು ನೋವು ಕೂಡ ಆಗತ್ತೆ ಅಂತ ಹೇಳಿ ಭವಿಷ್ಯವನ್ನ ಕೂಡ ನುಡಿದಿದ್ರು. ಅದೇ ರೀತಿಯಾದಂಥ ಪ್ರಸಂಗಗಳೆಲ್ಲವೂ ಕೂಡ ನಡೆದವು. ಕರೋನಾ ಕಾಲದಲ್ಲಿ ಮನುಕುಲದ ಜೀವನ ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಸೊ ಈ ಬಾರಿ ಈ ರೀತಿ ಆಗಿರೋದಕ್ಕೆ ಅದು ಪ್ರಕೃತಿ ವೈಪರೀತ್ಯ ಮಾತ್ರನ ಅಥವಾ ಮುಂದೇನಾದ್ರೂ ಗಂಡಾಂತರ ಇದೆಯಾ? ಈ ಬಗ್ಗೆ ಸೋಮಸುಂದರ ದೀಕ್ಷಿತರು ಕೆಲವೇ ಕ್ಷಣಗಳಲ್ಲಿ ಭವಿಷ್ಯವನ್ನು ಕೂಡ ನುಡಿಲಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿಶ್ಲೇಷಣೆ ಕೂಡ ನಡೆಯುತ್ತೆ. ಬಟ್ ಭಕ್ತರೆಲ್ಲರೂ ಕೂಡ 20,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಭಕ್ತರಿಗೆ ಆ ಕೌತುಕ, ಆ ವಿಸ್ಮಯನ ನೋಡ್ಬೇಕು ಅನ್ನೋದು. ಯಾಕಂದ್ರೆ ಸೂರ್ಯನ ಕಿರಣಗಳು ದೇವಗಳದ ಒಳಗಡೆ, ಅದು ಗರ್ಭಗುಡಿಯಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಗಳನ್ನ ಸ್ಪರ್ಶ ಮಾಡೋದನ್ನ, ಅದನ್ನು ನೋಡ್ಲಿಕ್ಕೆ ಅವಕಾಶ ಆಗಲಿಲ್ಲ ಅಂತೇಳಿ ಬೇಸರವನ್ನ ಭಕ್ತರು ವ್ಯಕ್ತಪಡಿಸಿದ್ರು. ನವಿತಾ, ಥ್ಯಾಂಕ್ ಯು ಶರಣು ಹಂಪಿ ಡೀಟೇಲ್ಸ್ಗೆ.